ಶ್ರೀ ಗುರುಭ್ಯೋ ನಮಃ. ಓಂ ಬ್ರಹ್ಮಸೂತ್ರ ಕೃತೆ ತಸ್ಮೈ ವೇದವ್ಯಾಸಾಯ ವೇಧಸೆ ಜ್ಞಾನಶಕ್ತ್ಯವತಾರಾಯ ನಮೋ ಭಗವತೋ ಹರೇ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 302ನೆಯ ಭಾಗ. ಸಿದ್ಧಾಂಬಿಕೆಯ ಮಾತುಗಳನ್ನು ಕೇಳಿ ಬರ್ಬರಿಕನಿಗೆ ಸಂತೋಷವಾಗದಿದ್ದರೂ ದೇಹತ್ಯಾಗದ ನಿರ್ಧಾರದಿಂದ ಹಿಂದೆ ಸರಿದನು. ಮಹಾರುದ್ರನನ್ನೂ ಚಾಮುಂಡಾಂಬೆಯನ್ನೂ ನಿಂದಿಸುವವನಂತೆ, ದೇವಿಯೇ, ಪಾಂಡವರು ತಮ್ಮ ರಾಜ್ಯವನ್ನು ಮರಳಿ ಗಳಿಸುವುದಕ್ಕಾಗಿ ಶ್ರೀಕೃಷ್ಣನಿಂದ ರಕ್ಷಿತರಾಗಿ ಬಾಳುತ್ತಿರುವುದು ನಿನಗೆ ತಿಳಿಯದ ವಿಷಯವೇನಲ್ಲ. ಅದನ್ನು ನೀನು ಮರೆತುದು ಹೇಗೆ? ಈಗ ಭೀಮನು ನಿನ್ನಿಂದಲೇ ಕಾಪಾಡಲ್ಪಟ್ಟನಲ್ಲವೇ? ಹೀಗೆಂದು ಹೇಳಿದನು. ದೇವಿಯು, ನಾನು ನನ್ನ ಭಕ್ತನನ್ನು ಶ್ರೀಕೃಷ್ಣನ ಕೈಯ ಮೃತ್ಯುವಿನಿಂದ ರಕ್ಷಿಸುತ್ತೇನೆ. ಚಂಡಿಕೆಗಾಗಿಯೇ ಇವನು ಭೀಕರ ಯುದ್ಧವನ್ನು ಮಾಡಿರುವನಾದ್ದರಿಂದ ಮುಂದೆ ಇವನು ಚಂಡಿಲ ಎಂಬ ಹೆಸರಿನಿಂದ ಲೋಕಪೂಜ್ಯನಾಗಿ ಬಾಳುವನು. ಹೀಗೆಂದು ಹೇಳಿ ದೇವಿಯರು ಅಂತರ್ಧಾನರಾದರು. ಭೀಮಸೇನನು ತನ್ನೊಂದಿಗೆ ಬರ್ಬರಿಕನನ್ನು ಕರೆದುಕೊಂಡು ದ್ರೌಪದಿ ಮತ್ತು ಸೋದರರಿದ್ದಲ್ಲಿಗೆ ಬಂದು ನಡೆದ ಎಲ್ಲ ಸಮಾಚಾರವನ್ನು ತಿಳಿಸಿದನು. ಅವರು ಬರ್ಬರಿಕನನ್ನು ಆಲಂಗಿಸಿ ಆದರಿಸಿ ನಂತರ ತೀರ್ಥ ಸ್ನಾನಾದಿ ಕ್ಷೇತ್ರ ವಿಧಿಯ ಕ್ರಿಯೆಗಳನ್ನು ಮಾಡಿದರು. ಭೀಮನು ಮಹೇಶ್ವರನಿಂದ ತನ್ನ ಪ್ರಾಣ ರಕ್ಷಣೆಯಾದ ಸ್ಥಳದಲ್ಲಿ ಭೀಮೇಶ್ವರ ಎಂಬ ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದನು. ಜ್ಯೇಷ್ಠ ಮಾಸದ ಕೃಷ್ಣ ಚತುರ್ದಶಿಯ ದಿನ ಹಗಲಿನಲ್ಲಿ ಉಪವಾಸ ಮಾಡಿ ರಾತ್ರಿಯಲ್ಲಿ ಭೀಮೇಶ್ವರ ಲಿಂಗವನ್ನು ಪೂಜಿಸುವವನು ಜನ್ಮದಾರಭ್ಯ ಮಾಡಿದ ಎಲ್ಲ ಪಾಪಗಳಿಂದ ಮುಕ್ತನಾಗುವನು. ಈ ಕ್ಷೇತ್ರದಲ್ಲಿರುವ 7 ಮುಖ್ಯ ಲಿಂಗಗಳನ್ನು ಪೂಜಿಸುವುದರಿಂದ ಯಾವ ಮಹಾಫಲವು ಲಭ್ಯವಾಗುವುದೋ ಅದು ಕೇವಲ ಭೀಮೇಶ್ವರ ಲಿಂಗವೊಂದನ್ನು ಪೂಜಿಸುವುದರಿಂದಲೇ ಲಭಿಸುತ್ತದೆ. ಪೂಜಿಸಿದವನ ಸರ್ವ ಪಾಪಗಳೂ ನಾಶವಾಗುವು. ಯುಧಿಷ್ಠಿರನು ಆ ಕ್ಷೇತ್ರದಲ್ಲಿ 7 ರಾತ್ರಿ ತಂಗಿದ್ದು ತಮ್ಮಂದಿರೊಡನೆ ತೀರ್ಥಯಾತ್ರೆಯನ್ನು ಮುಗಿಸಿ ಹೊರಡಲು ನಿರ್ಧರಿಸಿದನು. ಪ್ರದೋಷ ಕಾಲಕ್ಕೆ ಸರಿಯಾಗಿ ಸ್ನಾನ ಮಾಡಿ ದೇವಿಯರನ್ನು ಸಪ್ತಲಿಂಗಗಳನ್ನು ಯಥಾವಿಧಿಯಾಗಿ ಪೂಜಿಸಿ ಕ್ಷೇತ್ರಕ್ಕೆ ಪ್ರದಕ್ಷಿಣೆ ಮಾಡಿ ಪ್ರಯಾಣ ಕಾಲದಲ್ಲಿ ದೇವಿಯ ಸ್ತೋತ್ರ ಜಪಿಸಬೇಕೆಂದು ಶ್ರೀಕೃಷ್ಣನು ಹೇಳಿದ್ದರಿಂದ ದೇವಿ ಸ್ತೋತ್ರವನ್ನು ಜಪಿಸತೊಡಗಿದನು. ದೇವಿಯೇ, ಮಹಾಶಕ್ತಿಯಾದ ನೀನು ಸರ್ವರಿಂದಲೂ ಪೂಜಿತಳು. ಶ್ರೀಕೃಷ್ಣನಿಗೆ ಪ್ರಿಯ ಸಹೋದರಿ ಕೂಡ. ತ್ರಿಕರಣ ಪೂರ್ವಕವಾಗಿ ನಿನ್ನನ್ನು ಸ್ತೋತ್ರ ಮಾಡುತ್ತಾ ನಮಸ್ಕರಿಸಿ ಶರಣಾಗಿರುವೆನು. ನನ್ನನ್ನು ನಿನ್ನ ಮಗನೆಂದು ತಿಳಿದು ದಯಮಾಡಿ ಕಾಪಾಡು. ಹೀಗೆಂದು ಕರಜೋಡಿಸಿ ಪ್ರಾರ್ಥಿಸಿದನು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀರಾಮ್.